ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಅಖಾಡದಲ್ಲಿ ಕುರುಡು ಕಾಂಚಾಣ ಸದ್ದು ಮಾಡ್ತಾ ಇದೆಯಾ? ಪ್ರತಿ ಸದಸ್ಯರಿಗೆ 1 ಕೋಟಿ ರೂಪಾಯಿ ಆಫರ್. ಸ್ಫೋಟಕ ಬಾಂಬ್ ಅನ್ನ ಸಿಡಿಸಿದ್ದಾರೆ ಮಾಜಿ ಸಂಸದ ರಮೇಶ್ ಕತ್ತಿ ಅವರು. ಹುಕ್ಕೇರಿಯ ಪಿಕೆಪಿಯ ಸದಸ್ಯರಿಗೆ 1 ಕೋಟಿ ಆಫರ್ ಅಂತೆ. ಹೆಸರು ಹೇಳದೆ ಜಾರಕಿಹೊಳಿ ಕುಟುಂಬದ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ರಮೇಶ್ ಕತ್ತಿ ಅವರು. 1 ಕೋಟಿ ರೂಪಾಯಿ ಆಫರ್ ಮಾಡ್ತಾ ಇದ್ದಾರೆ. ಹೆಸರು ಹೇಳದೆ ಜಾರಕಿಹೊಳಿ ಕುಟುಂಬದ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಕತ್ತಿ ಅವರು. ಆದರೆ ನನ್ನ ಕ್ಷೇತ್ರದ ಜನತೆ ಬಹಳ ತಿಳುವಳಿಕೆ ಉಳ್ಳವರಿದ್ದಾರೆ. ಇವತ್ತು 1 ಕೋಟಿ ಅವರಿಂದ ಪಡೆದ್ರೆ ಮುಂದೊಂದಿನ 10 ಕೋಟಿ ಆಸ್ತಿಯನ್ನ ಅವರು ಪಡೆದುಕೊಳ್ತಾರೆ. ಈ ರೀತಿಯ ಕ್ರೂರ ಮನಸ್ಸಿನವರಿದ್ದಾರೆ ಅಂತ ನಮ್ಮ ಕ್ಷೇತ್ರದ ಜನತೆ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ತಾಲೂಕಿನಲ್ಲಿ ಸಿಕ್ಕಾಪಟ್ಟೆ ಕೇಸುಗಳು ಇದಾವೆ. ಜೊತೆಗೆ ಯಮಕನಮಡಿ ಕ್ಷೇತ್ರದಲ್ಲೂ ಸಹಿತ ಸಿಕ್ಕಾಪಟ್ಟೆ ಈ ಭೂ ಕಬಳಿಕೆ, ಮನೆ ಕಬಳಿಕೆ, ಊರು ಕಬಳಿಕೆ ಎಲ್ಲಾ ಮಾಡೋ ಕೆಲಸಗಳನ್ನು ಮಾಡಿದ್ದಾರೆ. ಯಾವುದಕ್ಕೂ ಹೆಸ್ಕೊಳ್ಳಂಗಿಲ್ಲ. ಇವತ್ತು ದಿವಸ ಸ್ಪಷ್ಟವಾಗಿ ತಮ್ಮೆಲ್ಲರ ಮುಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವು ಅವರ ಅಲ್ಪ ಸುಖಕ್ಕಾಗಿ 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 5000 ರೂಪಾಯಿ, 1 ಲಕ್ಷ, 5 ಲಕ್ಷ, 10 ಲಕ್ಷ, 50 ಲಕ್ಷ, ಫಾರ್ ಎಕ್ಸಾಂಪಲ್ ಹುಕ್ಕೇರಿ ಪಿಕೆಪಿಎಸ್ ಸೊಸೈಟಿಯ ಪ್ರತಿಯೊಬ್ಬ ಸದಸ್ಯರಿಗೆ 1 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಆಫರ್ ಕೊಡಕತ್ತಾರೆ. 1 ಕೋಟಿ ರೂಪಾಯಿ. ಆದ್ರಿಷ್ಟೇ ನನ್ನ ತಾಲೂಕಿನ ಮತದಾರ ದೇವರು ಇವತ್ತು ದಿವಸ ಬಹಳ ತಿಳುವಳಿಕೆಯವರದಾರೆ. ಇವತ್ತು ಆ 1 ಕೋಟಿ ತಗೊಂಡ್ರೆ ಮುಂದೊಂದು ದಿವಸ ಅವ್ರು 10 ಕೋಟಿದ ಆಸ್ತಿ ಬರ್ಸ್ಕೊಳ್ತಾರ ಅನ್ನುವಂತ ಒಂದು ಇವರಲ್ಲಿ ವ್ಯವಸ್ಥೆ ಐತಿ. ಇಂಥ ಕ್ರೂರ ಮನುಷ್ಯನವರು ಅನ್ನೋದು ನಮ್ಮ ತಾಲೂಕಿನ ಜನರಿಗೆ ಗೊತ್ತಿದ್ದ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನ ಮೊನ್ನೆ ಚುನಾವಣೆ ಮುಖಾಂತರ ಉತ್ತರ ಕೊಟ್ಟಿದ್ದಾರೆ. ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ 15 ತಾಲೂಕಿನವರ ಮನವಿಯನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಮತ ಹಣಕ್ಕಾಗಿ ಮಾರಕ್ಕೋಬೇಡ್ರಿ, ಯಾವುದೇ ಒತ್ತಡಕ್ಕೆ ಒಳಗಾಗಬೇಡ್ರಿ. ನಿಮ್ಮೆಲ್ಲರ ಜೊತೆಗೆ ನಾನಿದ್ದೀನಿ. ಆ ದಯಮಾಡಿ ಅಂತವರನ್ನ ಇವತ್ತು ದಿವಸ ಜಿಲ್ಲೆಯಿಂದ ಹೊರಗೆ ಹಾಕುವಂತ ಕೆಲಸ ನಾನು ಪ್ರಾರಂಭ ಮಾಡಿದ್ದೇನೆ. ನೀವು ಎಲ್ಲದಕ್ಕೆ ಸಹಕಾರ ಕೊಡೋದ್ರ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ನಾವು ನೀವು ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂತ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂತ ನನ್ನ ಪ್ರಯತ್ನದ ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಮಾಡ್ತಾ ಇದ್ದೇನೆ. ಬರುವಂತಹ ದಿನಮಾನ ಇನ್ನೂ ಅವರ ಕರಾಳ ಮುಖಗಳನ್ನ ಬಿಚ್ಚಿಡುವಂತ ಕೆಲಸ ಮಾಡ್ತೀನಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ಈಗ ಫೋನ್ ಸಂಪರ್ಕದಲ್ಲಿ ಮೈಲಾರಿ, ಕತ್ತಿ ಅವರು ಹೇಳ್ತಾ ಇದ್ರು ಇವತ್ತೇನಾದ್ರೂ ಇವರು 1 ಕೋಟಿ ಇಸ್ಕೊಂಡ್ರೆ ಅವರು ನಾಳೆ 10 ಕೋಟಿ ರೂಪಾಯಿ ಆಸ್ತಿ ಬರ್ಸ್ಕೋತಾರೆ ಅನ್ನೋ ಅರಿವು ನಮ್ಮ ಕ್ಷೇತ್ರದ ಜನರಿಗಿದೆ. ಹಿಂಗಾಗಿ ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಅನ್ನೋ ವಿಶ್ವಾಸದಲ್ಲಿ ಕತ್ತಿ ಅವರು. ಈಗ ಜಾರಕಿಹೊಳಿ ಫ್ಯಾಮಿಲಿ ವಿರುದ್ಧ ಈ ರೀತಿ ವಾಗ್ದಾಳಿಯನ್ನು ನಡೆಸಿರುವಂತದ್ದು ಯಾವ ಹಂತವನ್ನ ತಲುಪಿದೆ ಇಲೆಕ್ಷನ್ ಅಖಾಡ, ಅಲ್ಲಿ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಏನು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಮತದಾನಕ್ಕೆ 1 ದಿನ ಬಾಕಿ ಇರುವಂತದ್ದು. ಈಗಾಗಲೇ ಏನು 16 ಸ್ಥಾನಗಳ ಪೈಕಿ 9 ಸ್ಥಾನಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವಂತದ್ದು. ಉಳಿದಂತ 7 ಕ್ಷೇತ್ರಗಳಲ್ಲಿ ಚುನಾವಣೆ ನಡೀಬೇಕಿತ್ತು. ಆದ್ರೆ ಒಂದು ಕ್ಷೇತ್ರ ಅಂದ್ರೆ ಹುಕ್ಕೇರಿ ಕ್ಷೇತ್ರಕ್ಕೆ ಮತದಾನದ ಪ್ರಕ್ರಿಯೆಯನ್ನ ಚುನಾವಣೆಯನ್ನ ಮುಂದೂಡಿಕೆ ಮಾಡಿ ಹೈಕೋರ್ಟ್ ಕೂಡ ಆದೇಶವನ್ನ ನೀಡಿರುವಂತದ್ದು. ಆದ್ರೆ ಈಗ ಪರೋಕ್ಷವಾಗಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ಏನು ಗಂಭೀರವಾದಂತಹ ಆರೋಪವನ್ನ ರಮೇಶ್ ಕತ್ತಿ ಅವರು ಮಾಡಿರುವುದು. ಪ್ರಮುಖವಾಗಿ ಹುಕ್ಕೇರಿ ತಾಲೂಕಿನ ಪಿಕೆಪಿಎಸ್ನ ಸದಸ್ಯರಿಗೆ ತಲಾ 1 ಕೋಟಿ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಆಫರ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡ್ತಿರುವಂತದ್ದು. ಅದರಲ್ಲೂ ಕೂಡ ಹುಕ್ಕೇರಿ ಏನು ಚುನಾವಣೆಯಲ್ಲಿ ಇದೇ ರೀತಿಯಾಗಿ ವಾಗ್ದಾಳಿಯನ್ನು ಕೂಡ ರಮೇಶ್ ಕತ್ತಿ ಅವರು ಜಾರಕಿಹೊಳಿ ಕುಟುಂಬದ ವಿರುದ್ಧ ಮಾಡಿದ್ರು. ಈಗ ನನ್ನ ಕ್ಷೇತ್ರದ ಜನರು ಬಹಳ ತಿಳುವಳಿಕೆ ಉಳ್ಳವರಿದ್ದಾರೆ. ಹಾಗಾಗಿ ಇವತ್ತು 1 ಕೋಟಿ ಅವರಿಂದ ಪಡೆದ್ರೆ ಮುಂದೊಂದು ದಿನ 16 ಕೋಟಿ ಆಸ್ತಿಯನ್ನು ಅವರು ಪಡೆದುಕೊಳ್ತಾರೆ ಅಂತ ಕ್ರೂರ ಮನಸ್ಸಿನವರು ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನು ಮಾಡಿರುವಂತದ್ದು. ಹಾಗಾಗಿ ಏನು ಪರೋಕ್ಷವಾಗಿ ಅಂದ್ರೆ ಯಾವುದೇ ರೀತಿಯಂತ ಹೆಸರನ್ನ ಹೇಳದೆ ಜಾರಕಿಹೊಳಿ ಕುಟುಂಬದ ವಿರುದ್ಧ ರಮೇಶ್ ಕತ್ತಿ ಅವರು ವಾಗ್ದಾಳಿಯನ್ನ ಮಾಡಿರುವಂತದ್ದು. ಜಿಲ್ಲೆಯ 15 ತಾಲೂಕಿನ ಮತದಾರರು ನಾನೊಂದು ಮನವಿಯನ್ನ ಮಾಡ್ಕೊಳ್ತೇನೆ, ನಿಮ್ಮ ಮತವನ್ನ ನೀವು ಹಣಕ್ಕಾಗಿ ಮಾಡಿಕೊಳ್ಬೇಡಿ, ನಾನು ನಿಮ್ಮ ಜೊತೆಗೆ ಇದ್ದೇನೆ ಅನ್ನೋ ಒಂದು ಭರವಸೆಯನ್ನ ಕೂಡ ಕತ್ತಿ ಅವರು ನೀಡಿರುವಂತದ್ದು. ಅಂತವರನ್ನ ಈಗಾಗಲೇ ನಾನು ಜಿಲ್ಲೆಯಿಂದ ಹೊರಹಾಕುವ ಕೆಲಸವನ್ನ ಮಾಡ್ತಿದ್ದೇನೆ ಮತ್ತು ನೀವು ನಮ್ಮ ಜೊತೆಗಿರಬೇಕು, ಶಾಂತಿ ಹಾಗೂ ನೆಮ್ಮದಿಯಿಂದ ಜೀವನ ಮಾಡುವಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡುವಂತ ಸಣ್ಣ ಪ್ರಯತ್ನವನ್ನ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ರಮೇಶ್ ಕತ್ತಿ ಅವರು ಹೇಳಿಕೆ ನೀಡಿದ್ದಾರೆ. ಆದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಏನಿದೆ ಇದು ಸಾಕಷ್ಟು ಪ್ರತಿಷ್ಠೆ ಮತ್ತು ಜಿದ್ದಿಗೆ ಕಾರಣ ಆಗಿರುವಂತದ್ದು. ಇಲ್ಲಿ ಶತ ಪ್ರಯತ್ನ ಯಾರೇ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಶತ ಪ್ರಯತ್ನವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಉಳಿದಂತ 6 ಕ್ಷೇತ್ರದ ಏನ್ ಪಿಕೆಪಿ ಸದಸ್ಯರಿದ್ದಾರೆ ಈಗಾಗಲೇ ಉತ್ತರ ಭಾರತ ಇರಬಹುದು, ಗೋವಾ ಇರಬಹುದು ಮತ್ತು ಮಹಾರಾಷ್ಟ್ರದಲ್ಲಿ ರೆಸಾರ್ಟ್ ರಾಜಕಾರಣವನ್ನ ಮಾಡ್ತಿರುವಂತದ್ದು. ಈಗಾಗಲೇ ರೆಸಾರ್ಟ್ಗೆ ಶಿಫ್ಟ್ ಆಗಿರುವಂತದ್ದು. ಕೆಲವೊಂದಿಷ್ಟು ಪಿಕೆಪಿ ಸದಸ್ಯರು ಈಗಾಗಲೇ
ಏನು ಉತ್ತರ ಭಾರತದ ಪ್ರವಾಸಕ್ಕೆ ಕೂಡ ಆಗಿರುವಂತದ್ದು. ನಾಳೆ ಬೆಳಗ್ಗೆ 9 ಗಂಟೆಗೆ ನಡೆಯುವಂತಹ ಚುನಾವಣೆಯಲ್ಲಿ ನೇರವಾಗಿ ಕೂಡ ಭಾಗಿಯಾಗ್ತಾರೆ ಶ್ರೀಪಾದ್. ಥ್ಯಾಂಕ್ ಯು ಮೈಲಾರಿ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಅಖಾಡದಲ್ಲಿ ಕುರುಡು ಕಾಂಚಾಣ ಸದ್ದು ಮಾಡ್ತಾ ಇದೆಯಾ? ಪ್ರತಿ ಸದಸ್ಯರಿಗೆ 1 ಕೋಟಿ ರೂಪಾಯಿ ಆಫರ್. ಸ್ಫೋಟಕ ಬಾಂಬ್ ಅನ್ನ ಸಿಡಿಸಿದ್ದಾರೆ ಮಾಜಿ ಸಂಸದ ರಮೇಶ್ ಕತ್ತಿ ಅವರು. ಹುಕ್ಕೇರಿಯ ಪಿಕೆಪಿಯ ಸದಸ್ಯರಿಗೆ 1 ಕೋಟಿ ಆಫರ್ ಅಂತೆ. ಹೆಸರು ಹೇಳದೆ ಜಾರಕಿಹೊಳಿ ಕುಟುಂಬದ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ರಮೇಶ್ ಕತ್ತಿ ಅವರು. 1 ಕೋಟಿ ರೂಪಾಯಿ ಆಫರ್ ಮಾಡ್ತಾ ಇದ್ದಾರೆ. ಹೆಸರು ಹೇಳದೆ ಜಾರಕಿಹೊಳಿ ಕುಟುಂಬದ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಕತ್ತಿ ಅವರು. ಆದರೆ ನನ್ನ ಕ್ಷೇತ್ರದ ಜನತೆ ಬಹಳ ತಿಳುವಳಿಕೆ ಉಳ್ಳವರಿದ್ದಾರೆ. ಇವತ್ತು 1 ಕೋಟಿ ಅವರಿಂದ ಪಡೆದ್ರೆ ಮುಂದೊಂದಿನ 10 ಕೋಟಿ ಆಸ್ತಿಯನ್ನ ಅವರು ಪಡೆದುಕೊಳ್ತಾರೆ. ಈ ರೀತಿಯ ಕ್ರೂರ ಮನಸ್ಸಿನವರಿದ್ದಾರೆ ಅಂತ ನಮ್ಮ ಕ್ಷೇತ್ರದ ಜನತೆ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ತಾಲೂಕಿನಲ್ಲಿ ಸಿಕ್ಕಾಪಟ್ಟೆ ಕೇಸುಗಳು ಇದಾವೆ. ಜೊತೆಗೆ ಯಮಕನಮಡಿ ಕ್ಷೇತ್ರದಲ್ಲೂ ಸಹಿತ ಸಿಕ್ಕಾಪಟ್ಟೆ ಈ ಭೂ ಕಬಳಿಕೆ, ಮನೆ ಕಬಳಿಕೆ, ಊರ್ ಕಬಳಿಕೆ ಎಲ್ಲಾ ಮಾಡೋ ಕೆಲಸಗಳನ್ನು ಮಾಡಿದರೆ ಯಾವುದಕ್ಕೂ ಹೆಸ್ಕೊಳ್ಳಂಗಿಲ್ಲ. ಇವತ್ತು ದಿವಸ ಸ್ಪಷ್ಟವಾಗಿ ತಮ್ಮೆಲ್ಲರ ಮುಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವು ಅವರ ಅಲ್ಪ ಸುಖಕ್ಕಾಗಿ 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 5000 ರೂಪಾಯಿ, 1 ಲಕ್ಷ, 5 ಲಕ್ಷ, 10 ಲಕ್ಷ, 50 ಲಕ್ಷ, ಫಾರ್ ಎಕ್ಸಾಂಪಲ್ ಹುಕ್ಕೇರಿ ಪಿಕೆಪಿಎಸ್ ಸೊಸೈಟಿಯ ಪ್ರತಿಯೊಬ್ಬ ಸದಸ್ಯರಿಗೆ 1 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಆಫರ್ ಕೊಡಾಕತ್ತಾರೆ. 1 ಕೋಟಿ ರೂಪಾಯಿ. ಆದ್ರಿಷ್ಟೇ ನನ್ನ ತಾಲೂಕಿನ ಮತದಾರ ದೇವರು ಇವತ್ತು ದಿವಸ ಬಹಳ ತಿಳುವಳಿಕೆಯವರದಾರ. ಇವತ್ತು ಆ 1 ಕೋಟಿ ತಗೊಂಡ್ರೆ ಮುಂದೊಂದು ದಿವಸ ಅವ್ರು 10 ಕೋಟಿ ಆಸ್ತಿ ಬರ್ಸ್ಕೊಳ್ತಾರ ಅನ್ನುವಂತ ಒಂದು ಇವರಲ್ಲಿ ವ್ಯವಸ್ಥೆ ಐತಿ. ಇಂಥ ಕ್ರೂರ ಮನುಷ್ಯನವರು ಅನ್ನೋದು ನಮ್ಮ ತಾಲೂಕಿನ ಜನರಿಗೆ ಗೊತ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನ ಮೊನ್ನೆ ಚುನಾವಣೆ ಮುಖಾಂತರ ಉತ್ತರ ಕೊಟ್ಟಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ 15 ತಾಲೂಕಿನವರ ಮನವಿಯನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಮತ ಹಣಕ್ಕಾಗಿ ಮಾರಕ್ಕೆ ಹೋಗಬೇಡ್ರಿ, ಯಾವುದೇ ಒತ್ತಡಕ್ಕೆ ಒಳಗಾಗಬೇಡ್ರಿ. ನಿಮ್ಮೆಲ್ಲರ ಜೊತೆಗೆ ನಾನಿದ್ದೀನಿ. ದಯಮಾಡಿ ಅಂತವರನ್ನ ಇವತ್ತು ದಿವಸ ಜಿಲ್ಲೆಯಿಂದ ಹೊರಗೆ ಹಾಕುವಂತ ಕೆಲಸ ನಾನು ಪ್ರಾರಂಭ ಮಾಡಿದ್ದೇನೆ. ನೀವು ಎಲ್ಲದಕ್ಕೆ ಸಹಕಾರ ಕೊಡೋದ್ರ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ನಾವು ನೀವು ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂತ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂತ ನನ್ನ ಪ್ರಯತ್ನದ ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಮಾಡ್ತಾ ಇದ್ದೇನೆ. ಬರುವಂತಹ ದಿನಮಾನ ಇನ್ನೂ ಅವರ ಕರಾಳ ಮುಖಗಳನ್ನ ಬಿಚ್ಚಿಡುವಂತ ಕೆಲಸ ಮಾಡ್ತೀನಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ಈಗ ಫೋನ್ ಸಂಪರ್ಕದಲ್ಲಿ ಮೈಲಾರಿ, ಕತ್ತಿ ಅವರು ಹೇಳ್ತಾ ಇದ್ರು ಇವತ್ತೇನಾದ್ರೂ ಇವರು 1 ಕೋಟಿ ಇಸ್ಕೊಂಡ್ರೆ ಅವರು ನಾಳೆ 10 ಕೋಟಿ ರೂಪಾಯಿ ಆಸ್ತಿ ಬರ್ಸ್ಕೋತಾರೆ ಅನ್ನೋ ಅರಿವು ನಮ್ಮ ಕ್ಷೇತ್ರದ ಜನರಿಗಿದೆ. ಹಿಂಗಾಗಿ ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಅನ್ನೋ ವಿಶ್ವಾಸದಲ್ಲಿ ಕತ್ತಿ ಅವರು. ಈಗ ಜಾರಕಿಹೊಳಿ ಫ್ಯಾಮಿಲಿ ವಿರುದ್ಧ ಈ ರೀತಿ ವಾಗ್ದಾಳಿಯನ್ನು ನಡೆಸಿರುವಂತದ್ದು ಯಾವ ಹಂತವನ್ನ ತಲುಪಿದೆ ಇಲೆಕ್ಷನ್ ಅಖಾಡ, ಅಲ್ಲಿ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಏನು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಮತದಾನಕ್ಕೆ 1 ದಿನ ಬಾಕಿ ಇರುವಂತದ್ದು. ಈಗಾಗಲೇ ಏನು 16 ಸ್ಥಾನಗಳ ಪೈಕಿ 9 ಸ್ಥಾನಗಳಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿರುವಂತದ್ದು. ಉಳಿದಂತ 7 ಕ್ಷೇತ್ರಗಳಲ್ಲಿ ಚುನಾವಣೆ ನಡೀಬೇಕಿತ್ತು. ಆದ್ರೆ ಒಂದು ಕ್ಷೇತ್ರ ಅಂದ್ರೆ ಹುಕ್ಕೇರಿ ಕ್ಷೇತ್ರಕ್ಕೆ ಮತದಾನದ ಪ್ರಕ್ರಿಯೆಯನ್ನ ಚುನಾವಣೆಯನ್ನ ಮುಂದೂಡಿಕೆ ಮಾಡಿ ಹೈಕೋರ್ಟ್ ಕೂಡ ಆದೇಶವನ್ನ ನೀಡಿರುವಂತದ್ದು. ಆದ್ರೆ ಈಗ ಪರೋಕ್ಷವಾಗಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ಏನು ಗಂಭೀರವಾದಂತಹ ಆರೋಪವನ್ನ ರಮೇಶ್ ಕತ್ತಿ ಅವರು ಮಾಡಿರುವುದು. ಪ್ರಮುಖವಾಗಿ ಹುಕ್ಕೇರಿ ತಾಲೂಕಿನ ಪಿಕೆಪಿಎಸ್ನ ಸದಸ್ಯರಿಗೆ ತಲಾ 1 ಕೋಟಿ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಆಫರ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡ್ತಿರುವಂತದ್ದು. ಅದರಲ್ಲೂ ಕೂಡ ಹುಕ್ಕೇರಿ ಏನು ಚುನಾವಣೆಯಲ್ಲಿ ಇದೇ ರೀತಿಯಾಗಿ ವಾಗ್ದಾಳಿಯನ್ನು ಕೂಡ ರಮೇಶ್ ಕತ್ತಿ ಅವರು ಜಾರಕಿಹೊಳಿ ಕುಟುಂಬದ ವಿರುದ್ಧ ಮಾಡಿದ್ರು. ಈಗ ನನ್ನ ಕ್ಷೇತ್ರದ ಜನರು ಬಹಳ ತಿಳುವಳಿಕೆ ಉಳ್ಳವರಿದ್ದಾರೆ. ಹಾಗಾಗಿ ಇವತ್ತು 1 ಕೋಟಿ ಅವರಿಂದ ಪಡೆದ್ರೆ ಮುಂದೊಂದು ದಿನ 16 ಕೋಟಿ ಆಸ್ತಿಯನ್ನು ಅವರು ಪಡೆದುಕೊಳ್ತಾರೆ ಅಂತ ಕ್ರೂರ ಮನಸ್ಸಿನವರು ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ಏನು ಪರೋಕ್ಷವಾಗಿ ವಾಗ್ದಾಳಿಯನ್ನು ಮಾಡಿರುವಂತದ್ದು. ಹಾಗಾಗಿ ಏನು ಪರೋಕ್ಷವಾಗಿ ಅಂದ್ರೆ ಯಾವುದೇ ರೀತಿಯಾದಂತ ಹೆಸರನ್ನ ಹೇಳದೆ ಜಾರಕಿಹೊಳಿ ಕುಟುಂಬದ ವಿರುದ್ಧ ರಮೇಶ್ ಕತ್ತಿ ಅವರು ವಾಗ್ದಾಳಿಯನ್ನ ಮಾಡುವಂತದ್ದು. ಜಿಲ್ಲೆಯ 15 ತಾಲೂಕಿನ ಮತದಾರರು ನಾನೊಂದು ಮನವಿಯನ್ನ ಮಾಡ್ಕೊಳ್ತೇನೆ, ನಿಮ್ಮ ಮತವನ್ನ ನೀವು ಹಣಕ್ಕಾಗಿ ಮಾಡಿಕೊಳ್ಬೇಡಿ, ನಾನು ನಿಮ್ಮ ಜೊತೆಗೆ ಇದ್ದೇನೆ ಅನ್ನೋ ಒಂದು ಭರವಸೆಯನ್ನ ಕೂಡ ಕತ್ತಿ ಅವರು ನೀಡಿರುವಂತದ್ದು. ಅಂತವರನ್ನ ಈಗಾಗಲೇ ನಾನು ಜಿಲ್ಲೆಯಿಂದ ಹೊರಹಾಕುವ ಕೆಲಸವನ್ನ ಮಾಡ್ತಿದ್ದೇನೆ ಮತ್ತು ನೀವು ನಮ್ಮ ಜೊತೆಗಿರಬೇಕು, ಶಾಂತಿ ಹಾಗೂ ನೆಮ್ಮದಿಯಿಂದ ಜೀವನ ಮಾಡುವಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡುವಂತ ಸಣ್ಣ ಪ್ರಯತ್ನವನ್ನ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ರಮೇಶ್ ಕತ್ತಿ ಅವರು ಹೇಳಿಕೆ ನೀಡಿದ್ದಾರೆ. ಆದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಏನಿದೆ ಇದು ಸಾಕಷ್ಟು ಪ್ರತಿಷ್ಠೆ ಮತ್ತು ಜಿದ್ದಿಗೆ ಕಾರಣ ಆಗಿರುವಂತದ್ದು. ಇಲ್ಲಿ ಶತ ಪ್ರಯತ್ನ ಯಾರೇ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಶತ ಪ್ರಯತ್ನವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಉಳಿದಂತ 6 ಕ್ಷೇತ್ರದ
ಏನ್ ಸಿಕೆಪಿ ಸದಸ್ಯರಿದ್ದಾರೆ ಈಗಾಗಲೇ ಉತ್ತರ ಭಾರತ ಇರಬಹುದು, ಗೋವಾ ಇರಬಹುದು ಮತ್ತು ಮಹಾರಾಷ್ಟ್ರದಲ್ಲಿ ರೆಸಾರ್ಟ್ ರಾಜಕಾರಣವನ್ನ ಮಾಡ್ತಿರುವಂತದ್ದು, ಈಗಾಗಲೇ ರೆಸಾರ್ಟ್ಗೆ ಶಿಫ್ಟ್ ಆಗಿರುವಂತದ್ದು. ಕೆಲವೊಂದಿಷ್ಟು ಸಿಕೆಪಿ ಸದಸ್ಯರು ಈಗಾಗಲೇ ಏನು ಉತ್ತರ ಭಾರತದ ಪ್ರವಾಸಕ್ಕೆ ಕೂಡ ಆಗಿರುವಂತದ್ದು. ನಾಳೆ ಬೆಳಗ್ಗೆ 9 ಗಂಟೆಗೆ ನಡೆಯುವಂತಹ ಚುನಾವಣೆಯಲ್ಲಿ ನೇರವಾಗಿ ಕೂಡ ಭಾಗಿಯಾಗ್ತಾರೆ. ಶ್ರೀಪಾದ್, ಥ್ಯಾಂಕ್ ಯು ಮೈಲಾರಿ.